ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಏನಪ್ಪ ಇವಳು ವಾರ ವಾರ ದೇವಸ್ಥಾನಕ್ಕೆ ಹೋಗ್ತಾರಲ್ಲ ಅಂದ್ಕೋಬೇಡಿ. ನನಗೆ ಆಂಜನೇಯ ದೇವಸ್ಥಾನ ಅಂದರೆ ತುಂಬ ಇಷ್ಟ. ಈ ಆಂಜನೇಯ ದೇವಸ್ಥಾನ ಅಂದರೆ ಯಾರಿಗಿಷ್ಟ ಇಲ್ಲ ಅಂತೇಳಿ. ನೀವು ಎಲ್ಲ ಫಿಲಮ್ಗಳಲ್ಲಿ, ಎಲ್ಲ ಸೀರಿಯಲ್ಗಳಲ್ಲಿ ಶೂಟ್ ಮಾಡಿರುವ ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡಿ ಎಂಟ್ರೆನ್ಸ್ ಇದು ಮಹಾಲಕ್ಷ್ಮಿ ಲೇಔಟಲ್ಲಿದೆ. ಎಂಟ್ರೆನ್ಸಲ್ಲೇ ಎಲೆ, ಆಂಜನೇಯಂಗೆ ಇಷ್ಟವಾದದ್ದು ಅಂದರೆ ವಿಳ್ಯದೆಲೆ. ಅದನ್ನು 54 ಎಲೆ ಜೋಡಿಸಿ ಅಥವಾ 108 ಎಲೆ ಜೋಡಿಸಿ ಕಟ್ ಮಾಡಿ ಇಟ್ಟಿದ್ದಾರೆ. ಅದು ತುಳಸಿ ಜೊತೆ ತೊಗೊಂಡು ನೋಡಿ ಮೆಟ್ಲು ಹತ್ತುತ್ತಾ ಇದ್ದೀವಿ. ಇದೇ ಫಿಲಮ್ ಶೂಟ್ಗಳಲ್ಲಿ ಮಾಡುವ ಆಂಜನೇಯ ದೇವಸ್ಥಾನ ಟೆಂಪಲ್ ಮಹಾಲಕ್ಷ್ಮಿ ಲೇಔಟ್. ನೋಡಿ ಮೆಟ್ಲೆಲ್ಲ ಇದೆ, ಹತ್ಕೊಂಡು ಹೋಗ್ತಾ ಇದ್ದೀವಿ. ಎಂಟ್ರೆನ್ಸು ನೀವು ಫಿಲಮಲ್ಲಿ ನೋಡಿದ್ದೀರಾ. ಅದು ಮೇಯ್ನಾಗಿ ನೀನು ನಕ್ಕರೆ ಹಾಲು ಸಕ್ಕರೆ ಫಿಲಮಲ್ಲಿ ವಿಷ್ಣುವರ್ಧನ್ ಅವರು ಆಂಜನೇಯ ಟೆಂಪಲ್ ಹಿಂಭಾಗ ನಿಂತ್ಕೊಂಡು ಎದುರಿಸ್ತಾ ಇರ್ತಾರಲ್ಲ, ಅದೇ ಆಂಜನೇಯ ದೇವಸ್ಥಾನಕ್ಕೆ ಬನ್ನಿ, ನೋಡಿ ಬನ್ನಿ ಆಂಜನೇಯ ಟೆಂಪಲ್ ಹೇಗಿದೆ ಅಂತ. ಇಲ್ಲಿಗೆ ಬರೋಕ್ಕೆ ಮೆಟ್ರೋ ವ್ಯವಸ್ಥೆನೂ ಇದೆ. ಮಹಾಲಕ್ಷ್ಮಿ ಲೇಔಟ್ ನಿಯರೇ ಮೆಟ್ರೋ ಸ್ಟೇಷನ್ನೂ ಇದೆ. ಮೆಜೆಸ್ಟಿಕ್ಕಿಂದನೂ ಬರ್ಬೋದು. ಆಟೋ ವ್ಯವಸ್ಥೆ, ಬಸ್ ವ್ಯವಸ್ಥೆ, ಎಲ್ಲ ತರಹದ ವ್ಯವಸ್ಥೆ ಈ ದೇವಸ್ಥಾನಕ್ಕಿದೆ. ಮತ್ತು ಇದ್ರ ಪಕ್ಕನೇ ನಿಯರೇ ವಾಕಬಲ್ಲೇ ಇಸ್ಕಾನ್ ಟೆಂಪಲ್ ಇದೆ ಫ್ರೆಂಡ್ಸ್. ನೀವು ಈ ಏರಿಯಾ ಮಹಾಲಕ್ಷ್ಮಿ ಲೇಔಟ್ ಬಂದರೆ ಮೇನ್ ಶ್ರೀನಿವಾಸ ಟೆಂಪಲ್ ಮತ್ತು ಆಂಜನೇಯ ಟೆಂಪಲ್ ಮತ್ತು ಇಸ್ಕಾನು, ಇನ್ನೂ ಸುಮಾರು ದೇವಸ್ಥಾನಗಳಿದೆ. ಮೇನ್ ದೇವಸ್ಥಾನಗಳು ಇದು. ಬಂದು 3 ದೇವಸ್ಥಾನಗಳನ್ನು ನೀವು ವಿಸಿಟ್ ಮಾಡ್ಬಿಟ್ಟು ಹೋಗ್ಬೋದು. ನೋಡಿ ಇದೆ ಆಂಜನೇಯ ಕಾಣಿಸ್ತಾ ಇದೆಯಲ್ಲ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. ಜೈ ಆಂಜನೇಯ ಕಿ ಜೈ, ಜೈ ಹನುಮಾನ್ ಕಿ ಜೈ. ಆಂಜನೇಯಗೆ ವಿಶೇಷ ದಿನದಲ್ಲಿ ವಿಶೇಷ ಪೂಜೆ ಮಾಡ್ತಾರೆ. ವಡೆ ಅಲಂಕಾರ ಮಾಡ್ತಾರೆ, ಎಲೆ ಅಲಂಕಾರ ಮಾಡ್ತಾರೆ. ತುಂಬ ಇಷ್ಟವಾದಂದರೆ ಆಂಜನೇಯ ಸ್ವಾಮಿಗೆ ಎಲೆ ಅಲಂಕಾರ ಅಂತೂ ತುಂಬ ಇಷ್ಟ. ಅರ್ಚನೆ ಎಲ್ಲ ಮಾಡಿಸ್ಬಿಟ್ಟು ತೀರ್ಥ ತೊಗೊಂಡು ನೋಡಿ ಅಲ್ಲೇ ಗಣಪತಿ ಕೂತಿದ್ದಾರೆ. ನೋಡಿ ಗಣಪತಿ ಇಲ್ಲಿ ನೋಡಿ, ನೀವೆಲ್ಲೇ ನೋಡಿ ಆಂಜನೇಯ ಇದ್ದಿದ್ದ ಕಡೆ ರಾಮ ಲಕ್ಷ್ಮಣ ಸೀತೆ 3 ಇದ್ದೇ ಇರ್ತಾರೆ. ನೋಡಿ ಎಂಥ ಚಂದ ಇದು. ನೋಡಿ ಲಕ್ಷ್ಮೀ ದೇವಿ, ಇದು ಲಕ್ಷ್ಮೀ ದೇವಿಯವರು ಇದ್ದಾರೆ. ಇದೊಂದು ಸ್ವಲ್ಪ ಬೆಳಕಿತ್ತು ಅಲ್ಲಿ ಆಂಜನೇಯಂದು, ಅಂದರೆ ಅವ್ರ ಬಗ್ಗೆ ಏನೇನಿದೆಯೋ ಅದ್ರ ಮಾಹಿತಿಗಳೆಲ್ಲ ಈ ರೂಮಲ್ಲಿ ಹಾಕಿದ್ರು. ಬಟ್ ಆ ಲೈಟ್ ಬೆಳಕಿಗೆ ಎಂತ ಕಾಣಿಸ್ಲಿಲ್ಲ ನೋಡಿ, ಇಷ್ಟೇ ಕಾಣಿಸಿದ್ದು. ಆಂಜನೇಯವ್ರಿಗೆ ವಿಳ್ಯದೆಲೆ ಅಂದರೆ ತುಂಬ ಇಷ್ಟ. ಏಕೆಂದರೆ ಲಂಕೆಗೆ ಅವರು ಹೋಗಿ ಬಂದಾಗ ಗಾಯ ಆಗಿರುತ್ತೆ, ಅಂದರೆ ಯುದ್ಧ ಸಮಯದಲ್ಲಿ. ಆಗ ರಾಮ ಅವ್ರಿಗೆ ನೋವು ಪರಿಹಾರ ಆಗೋಕ್ಕೆ ವಿಳ್ಯದೆಲೆನ ಅವರ ಎದೆ ಭಾಗಕ್ಕೆಲ್ಲ ಹಚ್ಚಿ ಅದನ್ನು ಹಾಕಿರ್ತಾರೆ, ವಿಳ್ಯದೆಲೆನ. ಆದ್ದರಿಂದ ಆಂಜನೇಯ ಅವ್ರಿಗೆ ವಿಳ್ಯದೆಲೆ ಅಂದರೆ ತುಂಬ ಇಷ್ಟ. ಅದು ಹೃದಯ ಭಾಗದಲ್ಲಿ ಇರುತ್ತೆ ವಿಳ್ಯದೆಲೆ. ಆದ್ದರಿಂದ ವಿಳ್ಯದೆಲೆನ ಆಂಜನೇಯ ಸನ್ನಿಧಿಗೆ ಕೊಟ್ಟರೆ ನಮ್ಮ ಕಷ್ಟಗಳೆಲ್ಲ ಹೋಗಿ ನಮ್ಮ ಮನಸ್ಸಿಗೆ ಏನೇನು ಅಂದ್ಕೊಂಡಿದ್ದೀವೋ ಅದೆಲ್ಲ ಈಡೇರುತ್ತೆ ಅಂತ ಒಂದು ನಂಬಿಕೆ ಇದೆ ಫ್ರೆಂಡ್ಸ್. ಎಲ್ಲ ಕಡೆ ಬೇಕಾದ್ರೆ ನೀವು ಕೇಳಿ, ಆಂಜನೇಯ ಅವ್ರಿಗೆ ವಿಳ್ಯದೆಲೆ ಅಂದರೆ ತುಂಬ ಇಷ್ಟವಾದ ವಸ್ತು. ಇದು ನೋಡಿ ಹಂಗೆ ಬಂದ್ವಿ. ಇಲ್ಲಿ ನೋಡಿ ದೊಡ್ಡ ಲಕ್ಷ್ಮೀ ಅಮ್ಮ ಇದ್ದಾರೆ. ಇಲ್ಲಿ ಎಷ್ಟು ಚೆಂದ ಇದ್ದಾರೆ ಅಂದರೆ ಅಷ್ಟು ಚೆಂದ ಇದ್ದಾರೆ ನೋಡಿ ಲಕ್ಷ್ಮೀ ಅಮ್ಮ ಅವರು. ತುಂಬ ಚೆನ್ನಾಗಿದೆ ಲಕ್ಷ್ಮೀ ದೇವಿಯವರು ಅಷ್ಟೇ ಚೆನ್ನಾಗಿದ್ದಾರೆ. ಪೂಜೆ ಎಲ್ಲ ಮಾಡಿದ್ದಾರೆ. ನಾವು ಹೋದಾಗ ಆಲ್ರೆಡಿನೇ ಪೂಜೆ ಎಲ್ಲ ಆಗಿತ್ತು. ನಾವು ಮಂಗಳಾರತಿ ಎಲ್ಲ ತೊಗೊಂಡು ಅಲ್ಲೇ ಬುಕ್ ಸ್ಟಾಲ್ ಥರ ಇಟ್ಟಿದ್ದಾರೆ. ಸುಂದರಕಾಂಡ ಈ ಬುಕ್ಕನ್ನ ನಾನು ಓದಿರಲಿಲ್ಲ, ಓದಬೇಕು ಅಂತಲೇ ತೊಗೊಂಡೆ. ತುಂಬ ದಿನದಿಂದ ಓದಬೇಕು ಅಂತ ಆಸೆ ಇತ್ತು. ಬಟ್ ನನ್ನ ಫ್ರೆಂಡ್ ಮನೇಲಿ ಇತ್ತು, ಬಟ್ ನಾನು ಈಸ್ಕೊಳ್ಳೋಣ ಅಂದ್ಕೊಂಡೆ. ಆದರೆ ಅಲ್ಲೇ ಸಿಗ್ತಲ್ಲ. ನನಗೆ ತುಂಬ ಖುಷಿ ಆಯಿತು ಈ ಬುಕ್ ನೋಡಿಬಿಟ್ಟು. ಇಷ್ಟು ಇದ್ರದ್ದು ಕಥೆನ ನಾನು ಓದಬೇಕು, ಇದು ಸುಂದರಕಾಂಡನ. ಬುಕ್ ಸ್ಟಾಲ್ ಎಲ್ಲ ನೋಡ್ಕೊಂಡು, ಬುಕ್ಕೆಲ್ಲ ನೋಡ್ಕೊಂಡು ಹಂಗೆ ನೋಡ್ತಾ ಎಲ್ಲ ಈ ಕೈದು ಬ್ರೇಸ್ಲೈಟ್ಗಳು ಎಲ್ಲ ಇತ್ತು. ನನ್ನ ಮಗಳಿಗೆ ಆರೆಂಜ್ ಕಲರ್ದು ದಾರ ಬೇಕು ಅಂತ ಇಷ್ಟ ಆಯಿತು ಅವಳಿಗೆ. ಇದೊಂದು ತಗೊಂಡೆ ದಾರನೇ. ಎಲ್ಲರೂ ಕಟ್ಕೋಬೋದು, ದೊಡ್ಡದಿದೆ ತುಂಬ. ತಗೊಂಡು ಬಂದ್ವಿ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು.
ಥ್ಯಾಂಕ್ ಯು ವೆರಿ ಮಚ್.